ಪಾಪ ಇವಣ್ಣ ಸುಬ್ಬಣ್ಣನೂ ಒಳ್ಳೇದು ಅನಿಸುತ್ತೆ. ಈ ಜೀವಿತನ ಬುದ್ಧಿನೇ ಸರಿ ಇಲ್ಲ. ಅದಕ್ಕೆ ಇವಣ್ಣನ ಹತ್ರನೂ ಮಾತಾಡ್ತೀನಿ, ಹೇಳ್ತೀನಿ. ಅಣ್ಣ ನೀವೇನು ಚಿಂತೆ ಮಾಡಬೇಡ್ರಿ, ಜೀವಿತನಿಗೆ ಇನ್ನು ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತೇಳಿ ಅವ್ರ ಅಪ್ಪ ಅಮ್ಮನಿಗಾಗಿರ್ಬೋದು, ಅವರ ಅಣ್ಣ ಅವ್ರ ಅತ್ತಿಗೆಗಾಗಿರ್ಬೋದು, ಎಲ್ಲರಿಗೂ ಹೇಳ್ತೀನಿ. ಇವಾಗ ನಾನು ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೀನಿ ಅವಳಿಗೆ. ಯಾಕಂತಂದರೆ ಈಗ ನನ್ನ ಹತ್ರ ಯಾವ ಥರ ಆಡಿದ್ಲೋ ಅವ್ರ ಹತ್ರನೂ ಅದೇ ಥರ ಆಡಿರ್ತಾಳೆ. ಪಾಪ ಇವಣ್ಣ ಸುಬ್ಬಣ್ಣ ಒಳ್ಳೇದು ಅನ್ನಿಸ್ತೈತೆ ನನಗೆ. ನಾನು ನೋಡಿದ್ರೆ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತೈತೆ. ನೋಡಿ ಹಿಂಗಾಗೈತಲ್ಲ ಅಂತ ಇವಣ್ಣಂಗೆ ಭಾಳ ಬೇಜಾರಾಗಿರುತ್ತೆ. ನಾನು ಹೇಳ್ತೀನಿ ಜೀವಿತನ ಬಗ್ಗೆ ಎಲ್ಲನ ನಾನು ತಿಳ್ಕೊಂಡಿದ್ದೀನಿ. ಅವಳು ಹೆಂಗೆ ಅಂತಂದರೆ ನಾನು ಚೆನ್ನಾಗಿರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಕೈ ಕೆಳಗಡೆ ಇರಬೇಕು ಎಲ್ಲರೂ ಅನ್ನೋ ಅಂಥ ಬುದ್ಧಿ ಅವಳ ಹತ್ರ ಇರೋದು. ಅದಕ್ಕೆ ಅವಳು ಎಲ್ಲೋದ್ರೂ ಇಷ್ಟು ದಿವಸ ಉದ್ಧಾರ ಆಗಿಲ್ಲ. ಇನ್ನು ಮೇಲೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮನೆ ಕೆಲಸನೂ ಮಾಡಿ ಹೊಲ್ದಾಗ್ಲ ಕೆಲಸನೂ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಜೀತ ಬೇಕು ಎಲ್ಲ ಕೆಲಸ ಮಾಡಿಬಿಡ್ಬೋರು ನೀನು ಅಂತ ಹೇಳಿದ್ದೀನಿ. ಅಣ್ಣ ಸುಬ್ಬಣ್ಣ ನಿಂತ್ಕೊಳ್ಳಿ ಅಣ್ಣ, ಮಾತಾಡ್ಬೇಕು ನಿಮ್ಮ ಜೊತೆ. ಅಣ್ಣ ನಿಂತ್ಕೊಳ್ಳಿ ಇಲ್ಲಿ. ಇವನು ಯಾಕಪ್ಪ ಮಾತಾಡಿಸ್ತಾ ಇದ್ದಾನೆ ನನ್ನ? ಏನಕ್ಕೆ ಮಾತಾಡಿಸ್ತಾ ಇದ್ದಾನೆ ನೀವು? ಅವಾಗಿಂದ ಸುಬ್ಬಣ್ಣ ಅಂತ ಮಾತಾಡಿಸ್ಕೊಂಡು ಹಿಂದೆನೇ ಬರ್ತಾ ಇದ್ದಾನಲ್ಲ, ಯಾಕೆ? ಯಾಕೆ ನಾನು ಮಾತಾಡಿಸ್ಕೊಂಡು ಅವಾಗಿಂದ ಹಿಂದೆನೇ ಬರ್ತಾ ಇದೆಯಾ? ಏನಕ್ಕೆ ನೀನು ನನ್ನ ಮಾತಾಡಿಸ್ತಾ ಇದೆಯಾ? ಯಾರಾದ್ರೂ ನಾನು ಏನಂತಾರೆ ಗೊತ್ತಾ ನೀನು ಮಾತಾಡ್ಸಿದ್ರೆ? ಸುಮ್ಮನೆ ಹೋಗ್ತಾ ಇರು. ಅಣ್ಣ ಬೇಜಾರಾಗಬೇಡಿ, ನಿಮಗೆ ಸಿಟ್ಟು ಅಂತ ಗೊತ್ತು. ಜೀವಿತನ ಇವನು ಕರ್ಕೊಂಡು ಹೋಗ್ಬಿಟ್ಟು ಅವನ ಪಾಡಿಗೆ ಅವ್ನು ಇಟ್ಕೊಬಿಟ್ಟಿದ್ದಾನೆ, ನನ್ನಿಂದ ದೂರ ಮಾಡ್ದ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಆ ಜೀವಿತನ ಬುದ್ಧಿ ಏನಂತ ನಾನು ತಿಳ್ಕೊಂಡೆ ಅಣ್ಣ. ನಾನು ತಿಳ್ಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತಲೇ ನಾನು ಈ ರೀತಿ ಮಾಡಿದ್ದು. ನನಗೆ ಗೊತ್ತಿತ್ತು ಯಾವಾಗ 2ನೇ ಮದುವೆ 3ನೇ ಮದುವೆ ಅಂತ ಹೇಳಿದ್ಲ ಇವಳು ಎಲ್ಲೂ ಕಾಪುರ ಮಾಡಲ್ಲ, ಇವಳು ಬುದ್ಧಿ ಸರಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಬುದ್ಧಿ ಕಲಿಸ್ಬೇಕಂತಲೇ ನಾನು ಈ ರೀತಿ ಮಾಡಿದ್ದು. ಇವಾಗ ಬದುಕಿಗೆ ಇಟ್ಟಾಡಿಸ್ತೀನಿ ನೋಡಿ, ಕೆಲಸ ಮಾಡಬೇಕು. ಈಗ ಎಲ್ಲೋದ್ರೂ ಅವಳಿಗೆ ಎಲ್ಲೂ ಜಾಗ ಇಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಾಳೆ ಅಷ್ಟೇ. ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೀನಣ್ಣ. ನೀವು ಒಳ್ಳೆಯವರು, ನಿಮ್ಮ ಹತ್ರ ಎಲ್ಲ ಒಳ್ಳೆ ಮನಸ್ಸು ಐತೆ ಅಂತ ಗೊತ್ತು. ಆದರೆ ಅವಳ ಬುದ್ಧಿನೇ ಸರಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೇ ನಾನು ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಆದರೂ ಹೇಳ್ಬಾರ್ದು, ಏನೋ ನನಗೆ ಹೇಳಬೇಕು ಅಂತ ಅನ್ನಿಸ್ತು ನಿಮಗೆ. ಯಾಕಂದರೆ ನಿಮ್ಮ ಒಳ್ಳೆತನ ನೋಡ್ಬಿಟ್ಟು ನನಗೆ ಭಾಳ ಇಷ್ಟ ಆಯಿತು. ಅವಳು ಯಾಕೆ ಈ ರೀತಿ ಆಗೋಳೆ ಅಂತಂದರೆ ನಾನು ಹೇಳಿದ್ದೇ ನಡಿಬೇಕು, ನಾನೇ ಈ ಮನೆ ಯಜಮಾನಿ, ನಾನೇ ದೊಡ್ಡಿದು ಅನ್ನೋ ಥರ ನಾನು ಅನ್ನೋದು ಭಾಳ ಇತ್ತು ಅವಳಿಗೆ. ಅದಕ್ಕಾಗಿಯೇ ಅವಳು ಈ ಥರ ಮಾಡ್ಕೊಂಡಿದ್ದಾಳೆ. ನೀವು ಬಂದಿರೋದು ಒಳ್ಳೆಯದೇ ಆಯಿತು. ನಾನು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಮ್ಮಂಥವ್ರಿಗೆಲ್ಲ ಹಿಂಗೆ ಮಾಡಿ ಬಂದವಳಲ್ಲ ಅವಳು, ಅದಕ್ಕೆ ನಾನು ಬುದ್ಧಿ ಕಲಿಸ್ತೀನಿ. ಅವರೇ ವಾಸಿಯಪ್ಪ, ಇವ್ರು ಸವಾಸ ಬೇಡ ಅಂದ್ಕೋಬೇಕು, ನನ್ನ ಸವಾಸ ಬೇಡ ಅಂತ ಈಗಲೇ ಅಂದ್ಕೊಂಡು ಆಲೇ ಮನೆ ಬಿಟ್ಟು ಹೋಗಿದ್ಲು, ಮತ್ತೆ ಬಂದವಳೆ. ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಣ್ಣ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗ ನಾನು ದುಡ್ಕೊಂಡು ತಿನ್ನೋನೇನೆ, ನಾನು ಇವತ್ತು ದುಡ್ದೇ ತಿನ್ನೋದು. ನಾನು ಕೆಲಸ ಮಾಡ್ತೀನಿ ಭಾಳ ದಿನದಿಂದ. ನಾನು ಚಿಕ್ಕ ವಯಸ್ಸಿಗೆ ನನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದು ಇವತ್ತು ನಾನು ಚಿಕ್ಕ ವಯಸ್ಸಿಗೆ ದುಡಿಯೋದೆಲ್ಲ ಕಲ್ತಿದ್ದೀನಿ. ನಾನು ತುಂಬ ಕಷ್ಟ ಬಿದ್ದಿದ್ದೀನಿ. ಚಿಕ್ಕ ವಯಸ್ಸಿಂದಲೂ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಅಣ್ಣ. ಅಂದರೆ ಅವಳ ಬುದ್ಧಿ ಸರಿ ಇಲ್ಲ. ನಾನು ಒಂಬತ್ತು ಭಾಳ ಐತೆ ಅವಳಿಗೆ. ಅಂದರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳು ಕೆಲಸ ಮಾಡ್ಬೇಕು, ದುಡ್ಡು ತಿನ್ನೋ ಥರ ಮಾಡ್ಬೇಕು ಅವಳಿಗೆ. ಅವಳಿಗೇನು ಇವಾಗ ಎಲ್ಲಾದರೂ ಪುಕ್ಸಟ್ಟೆದು ಬರೋದು ನೋಡ್ತಾಳೆ ಹೊರತು ಅವಳು ದುಡ್ಡು ತಿನ್ನೋ ಅಂಥದ್ದು ಬುದ್ಧಿ ಇಲ್ಲ ಜೀವಿತನಿಗೆ. ಇಲ್ಲ ಅಣ್ಣ, ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವಳಿಗೆ. ಅವಳು ದುಡ್ಡು ಕಂಡೇ ತಿನ್ನಬೇಕು. ಅದಕ್ಕೇ ಅವಳಿಗೆ ನಾನು ಸರಿಯಾಗಿ ಕೆಲಸಕ್ಕೆ ಇಡ್ತಾ ಇದ್ದೀನಿ. ಎಲ್ಲ ಕೆಲಸನೂ ಮಾಡಿಸ್ತೀನಿ, ಅವಳ ಹತ್ರ ಬಿಡಲ್ಲ. ಕೆಲಸ ಮಾಡಿದ್ರೆ ತಾನಾಗಿ ತನ್ನ ಬುದ್ಧಿ ಬರುತ್ತೆ. ಎಲ್ಲ ದುಡ್ಡಿನ ಬೆಲೆ ಆಗಿರ್ಬೋದು, ವ್ಯಕ್ತಿ ಬೆಲೆ ಆಗಿರ್ಬೋದು, ಎಲ್ಲರ ಬೆಲೆನೂ ಗೊತ್ತಾಗುತ್ತೆ. ಕೆಲಸ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಯಾವುದ್ರ ಬೆಲೆ ಯಾವುದು ಅಂತ ಗೊತ್ತಾಗುತ್ತೆ. ದುಡ್ಡಿನ ಬೆಲೆನೇ ಆಗಲೇಳು, ತಾನು ದುಡಿದ್ರೇ ಗೊತ್ತಾಗೋದು. ಈಗ ಅಣ್ಣ ನಾನು ಅವಾಗ ಬೇಕಾಬಿಟ್ಟು ಖರ್ಚು ಮಾಡ್ತಿದ್ದೆ. ನಾನು ಇಲ್ಲಿಗಿನ್ನ ಕೆಲಸಕ್ಕೆ ಸೇರಿರಲಿಲ್ಲ. ಅವಾಗ ನಾನು ಎಲ್ಲಾದರೂ ಹೋಗ್ಬಿಟ್ರೆ 10,000 ದುಡಿದ್ರೆ 10,000 ಅವಾಗ ಗ್ಯಾರೇಜ್ಗೆ ಹೋಗ್ತಿದ್ದೆ ಅಣ್ಣ. ಗ್ಯಾರೇಜ್ ಕೆಲಸ ಮಾಡೋಣ ಅಂತ ಅವಾಗ ಕಲಿಯೋಣ ಅಂತ ಹೋಗ್ತಿದ್ದೆ. ಅವಾಗ ಒಂದು ದಿನ ಒಂದು 200-300 ರೂಪಾಯಿ ಕೊಡೋರು. ಕಲಿಯೋಕ್ಕೆ ಹೋಗ್ತಾಯಿದ್ದೆ. ಕಲಿತು ಹಂಗೇ ಕೆಲಸನೂ ಮಾಡಿಕೊಡ್ತಾಯಿದ್ದೆ. ಕಲ್ತ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡಿದೆ. ಆವಾಗ 10,000 ಕೊಡೋರು. 10,000 ಅಲ್ಲ 8,000 ಅನಿಸುತ್ತೆ. 8,000 ಕೊಡೋರು. ಆವಾಗ 8,000 ಬೇಕಾಬಿಟ್ಟು ಖರ್ಚು ಮಾಡ್ತಿದ್ದೆ ಅವಾಗ 8,000ನ. ಮತ್ತೆ ಹೋಗ್ತಾ 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 ಇವಾಗ ದುಡ್ಡಿನ ಬೆಲೆ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗೈತಣ್ಣ. ಕಷ್ಟಪಟ್ಟು ದುಡ್ದಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಎಲ್ಲೋ ಆಯ್ವಾಗ ಸಿಕ್ಕಿರೋದು, ಪುಕ್ಸಟ್ಟೆ ಸಿಕ್ಕಿರೋದು ಖರ್ಚಾದ್ರೂ ಬಿಡು ಪುಕ್ಸಟ್ಟೆ ಸಿಕ್ಕಿರೋದು ಅಂತ ಏನು ಅನಿಸಲ್ಲ. ಅದಕ್ಕೇ ನಾವು ಯಾವತ್ತೂ ಕಷ್ಟಪಟ್ಟಿರೋ ದುಡ್ಡು ಕಳಿಯೋದಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಎಲ್ಲಾದರೂ ಸಿಕ್ಕಿರೋದು, ಎಲ್ಲಾದರೂ ಕಳ್ತನ ಮಾಡ್ಕೊಂಬಂದಿರೋದಾದರೆ ಏನು ಅನಿಸಲ್ಲ. ಹೆಂಗೋದ್ರೂ ಬೇಕಾಬಿಟ್ಟು ಖರ್ಚು ಮಾಡ್ಬೋದು. ಬಾರಪ್ಪ, ಯಾಕೆ ಇಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ಯಾ? ಏನೋ ಜೀವಿತನ ಬಗ್ಗೆ ಸಂತು ಹೇಳ್ತಾ ಇದ್ದ, ಕೇಳಿಸ್ಕೊಂತಾ ಇದ್ದೆ. ಇವನು ಒಳ್ಳೆ ಮನಸ್ಸೈತೆ. ಆ ಜೀವಿತನ ಬುದ್ಧಿ ಏನು ಅಂತ ಇವನಿಗೂ ಗೊತ್ತಾಗೈತೆ, ಜೀವಿತನ ಬುದ್ಧಿ ಎಂಥದ್ದು ಅಂತ. ಅದಕ್ಕೆ ನನಗೂ ಗೊತ್ತಾಗೈತೆ. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ನೀವೆಲ್ಲ ಎಷ್ಟು ಒಳ್ಳೆಯವರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಿಮ್ಮಿಂದ ಅವಳಿಗೇನು ಮೋಸ ಆಗಿಲ್ಲ, ಅವಳಿಂದ ನಿಮಗೆ ಮೋಸ ಆಗಿರೋದು ಅಂತ ಮಾತಾಡ್ತಾ ಇದ್ದ. ಅದಕ್ಕೆ ಸರಿಯಾಗಿ ಬುದ್ಧಿ ಕಲ್ತ್ಕೋಬೇಕಂತವಳು ಅಂತ ನಾವು ಮಾತಾಡ್ತಾ ಇದ್ವಿ. ಅವಳಿಗಂತ ಅವಳಿಗೆ ಎಲ್ಲಿ ಬುದ್ಧಿ ಬರಲ್ಲ ಬಿಡು. ಇಲ್ಲಕ್ಕ, ಬುದ್ಧಿ ಕಲಿಸ್ತೀನಿ ನಾನು, ಬಿಡಲ್ಲ.
ನೋಡು ಅವಳೇನೋ ಅಂದ್ಕೊಂಡವಳೆ. ಅವಳು ಯಾವಾಗ 2-3 ಮದುವೆ ಆಗಿ ನಾನು ಹಿಂಗೆ ಬಂದಿದ್ದೀನಿ ಅಂತ ಹೇಳಿದ್ಲು, ಆವಾಗಲೇ ಗೊತ್ತಾಯ್ತು ಹಣೆ ಬರ ಏನು ಅಂತ. ಅವಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ. ಅವ್ರಪ್ಪ ಅವ್ರಮ್ಮ ಅವ್ರ ಅಣ್ಣ ಅವ್ರ ಅತ್ತಿಗೆ ಎಲ್ಲರೂ ಬುದ್ಧಿ ಹೇಳೋರು. ಯಾರು ಬುದ್ಧಿ ಹೇಳಿದ್ರು ಅವಳು ಅಷ್ಟೇ. ಇಲ್ಲ ಇವಾಗ ಡೈಲಿ 4 ಗಂಟೆಗೆ ಎಬ್ಬಿಸ್ತೀನಿ. 4 ಗಂಟೆಗೆ ಎಬ್ಬಿಸ್ಬಿಟ್ಟು ಡೈಲಿ ಕೆಲ್ಸಕ್ಕೆ ಇಡ್ತಾ ಇದ್ದೀನಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೊಲಕ್ಕೆ ಬರೋ ಥರ ಮಾಡ್ತೀನಿ. ಕೆಲಸ ಮಾಡಿಸ್ತೀನಿ, ನಾನು ಬಿಡಲ್ಲ. ಮಾಡ್ಕೊಂಡಿರೋ ಕೆಲಸ ಅಂತ ಹೇಳ್ತೀನಿ. ಈಗ ನೀವು ಯಾರು ಮಾತಾಡಿಸ್ದಿಲ್ಲದೆ ಒಳ್ಳೇದಾಯ್ತು. ಯಾರು ಮಾತಾಡ್ಸಲ್ವಲ್ಲಪ್ಪ ಅಂತ ಹೇಳಿ ಅವಳು ಚೀಪ್ ಆಗ್ತಾಳೆ. ಯಾರು ಮಾತಾಡ್ಸಲ್ವಲ್ಲ ಅಂತೇಳಿ ಅವಳಿಗೆ ಒಂಥರ ನಾಚಿಕೆ ಆದಂಗೆ ಆಗುತ್ತೆ. ಅವಾಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನಾನು ಹೇಳ್ಬಿಟ್ಟಿದ್ದೀನಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ನನ್ನ ಹತ್ರ ಇರೋದಾದರೆ ಇರೋ, ಹಂಗಾದ್ರೆ ಜಾಗ ಇಲ್ಲ ಅಂತಂದರೆ ಇಲ್ಲಿ ನೀನು ಜಾಗ ಇಲ್ಲ ಅಂತ ಹೇಳಿ ಖಂಡಿತವಾಗಿ ಕಡ್ಡಿ ಎರಡು ತುಂಡಾಗಂಗೆ ಹೇಳ್ಬಿಟ್ಟಿದ್ದೀನಿ ಸುಬ್ಬಣ್ಣ. ನಿಜ, ನಾನು ಅವಳಿಗೆ ಹಂಗೆ ಹೇಳಿರೋದು. ನಿಮ್ದು ಒಳ್ಳೆ ಮನಸ್ಸೈತೆ, ನೀವು ಹಿಂಗೆ ಕೆಲಸ ಮಾಡ್ಕೊಂಡು ನೀವು ಚೆನ್ನಾಗಿರಿ. ಅವಳ ಬಗ್ಗೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ಚಿಂತೆ ಮಾಡಬೇಡ್ರಿ, ನಾನು ಬುದ್ಧಿ ಕಲಿಸ್ತೀನಿ. ಅವಳ ಮ್ಯಾಗಲಿ ನೀವು ಸಿಟ್ಟು ಮಾಡ್ಕೊಂಬಕ್ಕೂ ಹೋಗ್ಬೇಡ್ರಿ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಚೆನ್ನಾಗಿ ದುಡಿಮೆ ಮಾಡಿಕೊಂಡು ಚೆನ್ನಾಗಿರೋದು ನೋಡಿರಿ ಅಷ್ಟೇ. ನನಗೆಲ್ಲ ಗೊತ್ತೈತೆ ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ. ಅವ್ರ ಅಪ್ಪ ಅಮ್ಮನ ಹತ್ರನೂ ಬೆಳಗ್ಗೆ ಹೋಗಿದ್ದೆ, ಗುಂಡಣ್ಣನ ಹತ್ರ ಹೊಲಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹೋಗಿದ್ದೆ. ಅವ್ರ ಅಪ್ಪ ಅಮ್ಮನೂ ಮಾತಾಡಿದ್ರು ಎಲ್ಲರೂ. ಅವರು ಹಂಗೆ ಹೇಳಿದ್ದು, ಅವಳೇ ಒಳ್ಳೆಯಳಲ್ಲ ಕಣಪ್ಪ ಅಂತ ಹೇಳಿದ್ರು. ಏನು ತಲೆ ಕೆಡಿಸ್ಕೊಬೇಡಿ, ನಾನೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವಳಿಗೆ. ದುಡ್ಡಿನ ಬೆಲೆ ಆಗಿರ್ಬೋದು, ಒಬ್ಬ ವ್ಯಕ್ತಿಗಳ ಬೆಲೆ ಆಗಿರ್ಬೋದು ಏನಂತ ಅವಳಿಗೆ ಗೊತ್ತಾಗಬೇಕು ಅಂತ ಹೇಳಿದ್ದೀನಿ. ಇವಾಗಲೇ ಆಲೇನೆ ನಿಮ್ಮ ಮೇಲೆ ಎಷ್ಟೋ ಅವಳಿಗೆ ಮನಸ್ಸಲ್ಲಿ ಅಂದ್ಕೊಂಡಿರ್ತಾಳೆ, ಸುಬ್ಬನ ಯಾಕಾದ್ರೂ ಬಿಟ್ಬೋದ್ನೋ ಏನೋ, ಆರಾಮಾಗಿ ಅಲ್ಲಿ ಇರ್ಬೋದಾಗಿತ್ತಲ್ಲ, ಇವೊಂದೊಳ್ಳೆ ಸವಾಸ ಆಯ್ತಲ್ಲಪ್ಪ, ನನಗೆ ಕೆಲಸ ಮಾಡೋಕ್ಕಿಲ್ಲಿ ಅಂತೇಳಿ ಮನಸ್ಸಲ್ಲೇ ಬೈಕೊಂತಿರ್ತಾಳೆ. ಬೈಕೊಂಬ್ಲಿ ಅಣ್ಣ, ನೀವು ತಲೆ ಕೆಡಿಸ್ಕೊಬೇಡಿ. ಒಟ್ಟಿನಲ್ಲಿ ನೀವೆಲ್ಲರೂ ಚೆನ್ನಾಗಿರೋದು ನೋಡ್ರಿ. ಅವಳಿಗೆ ನಾನು ಬುದ್ಧಿ ಕಲಿಸ್ತೀನಿ ಜೀವಿತನ್ಗೆ. ಸರಿಯಪ್ಪ ಆಯಿತು. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ನಮಗೆ ಕೆಲಸ ಬೇಜಾನಿರುತ್ತೆ. ನಾವ್ಯಾಕೆ ತಲೆ ಕೆಡಿಸ್ಕೊಂಬಂದು ಅವಳು ನಾಳೆ ಬಿಟ್ಟಾಕ್ಬಿಟ್ಟಿದ್ದೀವಿ, ನಾವು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನೋ ಈಗ ನೀನು ಒಳ್ಳೆಯವನು, ಒಳ್ಳೆನಾಗಿರು ಅಷ್ಟೇ. ಅಣ್ಣ ನನ್ನ ಮಾತ್ರ ತಪ್ಪಾಗಿ ತಿಳ್ಕೊಬೇಡ ನೀನು. ಅವಳು ಬುದ್ಧಿ ಕಲಿಸ್ಬೇಕು ಅಂತಲೇ ನಾನು ಈ ರೀತಿ ಮಾಡಿದ್ದು. ನನಗೆಲ್ಲ ಗೊತ್ತಾಯಿತು ವಿಷಯ, ಎಲ್ಲ ತಿಳ್ಕೊಂಡೆ. ಎಲ್ಲ ನಾಗಮಂಟಿ ನನ್ನ ಹತ್ರ ಹೇಳ್ತು. ನಾಗಮಂಟಿ ನನ್ನ ಹತ್ರ ಎಲ್ಲ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದಾಳೆ ಜೀವಿತ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಣಪ್ಪ, ಏನಾದರೂ ಇಲ್ಲಿ ನಿನ್ನ ಹತ್ರ ಹಿಂಗೆಲ್ಲ ಮಾತಾಡೋಕೆ ಬಂದರೆ ಅಂತ ಹೇಳಿದ್ರು. ಆವಾಗ ಅನ್ನಿಸ್ತು, ಸರಿಯಾಗಿ ಬುದ್ಧಿ ಕಲಿಸ್ಬೇಕಿಂತವ್ರಿಗೆಲ್ಲನ ಅಂತ ಹೇಳಿ ನನಗೆ ಆವಾಗ ಅನ್ನಿಸ್ತು, ಅಯ್ಯೋ ಅವರೇ ವಾಸಿಯಪ್ಪ ಇವ್ರು ಸವಾಸ ಬೇಡ ಅನ್ಬೇಕು. ಹಂಗಾಗ್ಬೇಕು. ಹಂಗೆ ನಾನು ಅವಳಿಗೆ ನೋಡಿ ಕೆಲ್ಸಕ್ಕೆ ಇಕ್ತೀನಿ. ಕೆಲಸ ಇಲ್ಲದ್ದೆ ಅವಳಿಗೆ ಮೇನ್ ಈ ಥರ ಎಲ್ಲ ಮಾಡೋದಕ್ಕೆ ಅವಳು ಕಾರಣನೇ ಕೆಲಸ ಇಲ್ಲ. ಕೆಲಸ ಇದ್ದರೆ ಯಾರು ಅಂಥವೆಲ್ಲ ಯೋಚನೆ ಮಾಡಲ್ಲ. ಕೆಲಸದ ಬಗ್ಗೆ ಗಮನ ಇರುತ್ತೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ, ಸಾಕಾಗಿರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಕಂಡವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸ ಇದ್ದರೆ. ಕೆಲಸ ಇಲ್ಲ ಅಂತಂದರೆ ತಲೆಯಲ್ಲಿ ಅದು ಇದು ಓಡ್ತಾ ಇರುತ್ತೆ. ಏನಂತಂದ್ರೂ ನಾವು ಉದ್ಧಾರ ಆಗೋಕ್ಕೆ ಆಗಲ್ಲ. ಭಾಳ ಕಷ್ಟ ಇವತ್ತಿನ ಕಾಲದಲ್ಲಿ ಇದು ಹಿಂಗೆ ಅಂತ ಅಂದರೆ ನನಗೆ ಭಾಳ ಖುಷಿ ಆಗ್ತೈತೆ. ನೀವು ಇಂಥ ಟೈಮ್ನಾಗ ನೀವಿಬ್ಬರು ಚೆನ್ನಾಗಿರೋದು ಮುಖ್ಯ. ಬಿಡಿ ಹೋಗ್ಲಿ. ಇವಾಗ ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನನಗೆ ಗೊತ್ತೈತೆ ಬುದ್ಧಿ ಕಲಿಸೋದು. ಸರಿಯಪ್ಪ ಆಯ್ತು ಹೇಳಿ, ನಾನು ಯಾಕೆ ಮಾತಾಡಿಸ್ತಾನೆ ಅಂತ ಅಂದ್ಕೊಂಡೆ. ಬಿಡು ಹೋಗಲಿ, ಅವಳಿಗೆ ಸರಿಯಾಗಿ ಕಲಿಸಿ ಹೇಳ್ತೀನಿ. ಅವಳು ಹಂಗೇನೆ ಏನನ್ನ ಆಗಲಿ, ಯಾವುದೊಂದು ವಿಚಾರದಾಗೆ ಆಗಲಿ ಅವಳ ಥರನೇ ಮಾಡೋದು. ನಾನು ನಾಳೆ ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ನಾನು ನಡಿಬೇಕು, ನಾನು ಅನ್ನೋದು ಬಿಟ್ಟು ಬಿಡು, ಅದನ್ನೊಂದು ಬಿಡಿಸು ಸಾಕು, ಅವಳು ಉದ್ಧಾರ ಆಗ್ತಾಳೆ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಸ್ವಂತ ತುಂಬ ಒಳ್ಳೆ ಹುಡುಗ ಪಾಪ, ನನ್ನ ಹತ್ರ ಬಂದು ಮಾತಾಡಿಸ್ಕೊಂಡು, ಅಣ್ಣ ನಿಮ್ಮಿಂದ ಏನು ತಪ್ಪಾಗಿಲ್ಲ ಬಿಡೋಣ, ಅವಳೇ ಒಳ್ಳೆಯವಳಲ್ಲ, ನಾನು ನೋಡ್ದಂಗೆ ಅವಳ ಬುದ್ಧಿನೇ ಸರಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೂ ಭಾಳ ಬೇಜಾರಾಗ್ಬಿಡ್ತು. ಇದೇನಪ್ಪ ಇದು ಅಲ್ಲ, ಖುಷಿ ಆಯಿತು. ಸ್ವಂತ ತುಂಬ ಒಳ್ಳೆ ಹುಡುಗ, ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದು ತುಂಬ ಖುಷಿ ಆಗ್ಬಿಡ್ತು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.